ಎಲ್ಲ ನಾನ್ ಅನ್ಕೊಂಡಾಗೆ ಆಗ್ತಾ ಇತ್ತು. ಪರಿಸ್ಥಿತಿ ಕೂಡ ನನ್ ಪರವಾಗೇ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅದ್ ಏನ್ ಮಾಯ ಆಯ್ತೋ ಏನೋ. ಆ ಶಿವಾನಿ ಶತ್ರು ಯಾಗದಿಂದ ಹೇಗ್ ತಪ್ಪಿಸ್ಕೊಂಡ್ಲು? ಇದಕ್ಕೆ ಉತ್ತರ ನನ್ ಬೇಕೇ ಬೇಕು. ಯಾವುದೋ ಅನ್ಯ ಶಕ್ತಿ ನನ್ನನ್ನೇ ಪ್ರಶ್ನೆ ಮಾಡುತ್ತಿದೆ. ನನ್ನ ಅಸ್ತ್ರವನ್ನು ಇನ್ನು ಪ್ರಬಲ ಮಾಡುತ್ತೇನೆ. ನಮೋ ಕಾಲ ಭೈರವಾಯ ನಮಃ. ಜೈ ಮಹಾಕಾಲ. ಹೋಗೋ, ಆ ಇಚ್ಛಾಧಾರಿ ನಾಗಗಳನ್ನ ಬಲಿ ತೆಗೆದುಕೋ. ಏನಾಯ್ತು? ಏನಾಯ್ತು? ನನ್ನ ಶಕ್ತಿಗೆ ಏನಾಯ್ತು? ಜೈ ಮಹಾಕಾಲ. ನನ್ನ ಲೋಕದವರನ್ನ, ನನ್ನ ಶಿವನ ಭಕ್ತರನ್ನ ಅಷ್ಟು ಸುಲಭವಾಗಿ ಪರಾಭವಗೊಳ್ಳಲು ನಾನು ಬಿಡುವುದಿಲ್ಲ. ನೀನು ಹೆದರಬೇಡ ಶಿವಾನಿ, ನಿನ್ನೊಂದಿಗೆ ನಾನಿದ್ದೇನೆ. ಇನ್ನು 7 ದಿನಗಳಲ್ಲಿ ಘಟಿಸುವ ಅಮಾವಾಸ್ಯೆಯ ದಿನ ತ್ರಿಶೂಲನೆ ಆದಿಶೇಷ ಎಂದು ತಿಳಿಯುವವರೆಗೂ ನಿನ್ನಾಸರೆಗೆ ನಾನೇ ನಿಲ್ಲುತ್ತೇನೆ. ನಿನ್ನ ಮತ್ತು ಆದಿಶೇಷನನ್ನು ಒಂದು ಮಾಡುವ ಕೆಲಸ ನನ್ನದು ಕೂಡ. ಬಾಬಾ, ಏನಾಯ್ತು? ಇಚ್ಛಾಧಾರಿ ನಾಗಗಳ ಸಂಹಾರ ಆಯ್ತಾ? ಆ ನಾಗಿಣಿ ಸತ್ತೋದ್ಲಾ? ಸತ್ ಮೇಲಾದ್ರೂ ನೋಡ್ಬೋದಾ? ಸುಮ್ನಿರೋ. ಫಸ್ಟ್ ಜೀವ ಹೋಗಿದೆಯೋ ಇಲ್ವೋ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಡ್ಡೆ ಮಾತಾಡಿ ಬಾಬಾ. ಇವಾಗ ಅವು ಸತ್ತಿದ್ಯಾ ಬದುಕಿದ್ಯಾ ಹೇಳಿ ಬಾಬಾ. ಗರುಡ ಪಕ್ಷಿಗಳೇ ಸತ್ ಮೇಲೆ ಈ ನಾಗಗಳು ಹೇಗ್ ಬದುಕಿರ್ತವೆ? ಅವು ಸತ್ತಿರ್ತವೆ ಅಲ್ವಾ ಬಾಬಾ? ಬಾಬಾ ಮಾತಾಡಿ ಬಾಬಾ. ಬಾಬಾ, ನಮ್ಮ ಕಾರ್ಯಗಳೆಲ್ಲ ಮುಗಿದಿದ್ರೆ ಮನೆಯವ್ರನ್ನ ವಾಸ್ತವಕ್ಕೆ ತರ್ಬೋದಲ್ವಾ? ಈಗಲೇ ತರುತ್ತೇನೆ. ಜೈ ಮಹಾಕಾಲ. ಇಲ್ಲಿ ಏನಾಯ್ತು? ಯಾಕೋ ಆತಂಕದ ಛಾಯೆ ನನ್ನನ್ನ ಅತಿಯಾಗಿ ಆವರಿಸ್ತಿದೆ. ಬಾಬಾ, ನಮ್ಗೆಲ್ಲ ಒಂಥರ ಮಂಪರು ಬಂದ ಹಾಗಾಯ್ತಲ್ಲ. ಯಾಕೆ? ಏನಾದ್ರೂ ತೊಂದ್ರೆನಾ? ಇಲ್ಲ, ತೊಂದರೆ ಇಲ್ಲ, ಏನೂ ಇಲ್ಲ. ಎಲ್ಲ ತೊಂದರೆಗೂ ಮುಕ್ತಿ ಸಿಕ್ಕಿದೆ ನಿಮಗೆ. ಹೋಮ ಮುಗಿತಾ ಬಾಬಾ? ಮುಗಿಯಿತು. ನೀವಿನ್ನು ವಿಶ್ರಮಿಸಬಹುದು. ದಿಗ್ವಿಜಯ. ನಂದೀಶ, ಯಾಗ ಸಂಪೂರ್ಣ ಆಗೋಯ್ತಾ? ಅದ್ ಹೇಗೆ? ನನ್ಗೇನು ಆಪತ್ತು ಎದುರಾಗೋ ಅನುಭವನೇ ಆಗ್ಲಿಲ್ವಲ್ಲ. ಯಾರಾದ್ರೂ ನನ್ನನ್ನು ಕಾಪಾಡಿದ್ರ? ಶಿವಾನಿ, ಇನ್ನು ಯಾವ ಭಯನೂ ಇಲ್ಲ ಶಿವಾನಿ. ಆರಾಮಾಗಿರ್ಬೋದು. ಇನ್ನು ನೀನೊಂಥರ ಫ್ರೀ ಬರ್ಡ್. ಒಂದು ತೊಂದರೆ ನಿವಾರಣೆ ಆಗಿರ್ಬೋದು, ಆದ್ರೆ ಇನ್ನೊಂದಿದೆ. ಮೊದಲು ನನ್ನ ಬಗ್ಗೆ ಮಾಯಾಗಿ ಹೇಳ್ತಿರೋದು ಯಾರು ಅಂತ ನಾನ್ ತಿಳ್ಕೋಬೇಕು. ಏ ಶಿವಾನಿ,
ಎಲ್ಲ ನಾನ್ ಅನ್ಕೊಂಡಾಗೆ ಆಗ್ತಾ ಇತ್ತು. ಪರಿಸ್ಥಿತಿ ಕೂಡ ನನ್ ಪರವಾಗೇ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅದ್ ಏನ್ ಮಾಯ ಆಯ್ತೋ ಏನೋ. ಆ ಶಿವಾನಿ ಶತ್ರು ಯಾಗದಿಂದ ಹೇಗ್ ತಪ್ಪಿಸ್ಕೊಂಡ್ಲು? ಇದಕ್ ಉತ್ತರ ನನ್ ಬೇಕೇ ಬೇಕು. ಮಾಯಾ, ಏನ್ ಮಾತಾಡ್ತಾ ಇದ್ರಿ? ನಿಮಗ್ ಯಾವ ಉತ್ತರ ಬೇಕು? ಶಿವಾನಿ, ಅದು ನನ್ನ ಬಗ್ಗೆನೇನೋ ಮಾತಾಡ್ತಿದ್ರಿ ಅಲ್ಲ, ಏನದು? ನನ್ನ ಬಗ್ಗೆ ಏನ್ ತಿಳ್ಕೊಳಕ್ ಹೊರಟಿದ್ರಾ? ನಿನ್ ಬಗ್ಗೆ ಅದು ಮಾತಾಡಿ ಮಾಯಾ. ಯಾಕೆ ಉತ್ತರ ಕೊಡೋದಕ್ಕೆ ಒದ್ದಾಡ್ತಾ ಇದ್ದೀರಾ? ನನ್ ಕಣ್ ತಪ್ಸಿ ಬೇರೆ ಏನೋ ಮಾಡ್ತಾ ಇದ್ದೀರಾ? ಅಯ್ಯೋ, ಹಾಗೇನಿಲ್ಲ. ಅದು ನಿನ್ ಕಣ್ ತಪ್ಸಿ ನಾನ್ ಯಾಕೆ ಏನಾದ್ರೂ ಮಾಡ್ಲಿ? ಆದ್ರಿಂದ ನನ್ಗೇನ್ ಲಾಭ? ಅದನ್ನ ನೀವ್ ಹೇಳ್ಬೇಕು. ಒಬ್ಬೊಬ್ರೆ ಮಾತಾಡ್ಕೋತಾ ಇದ್ದಿದ್ದು ನೀವು, ಅದು ನನ್ ಬಗ್ಗೆ. ಅದು ಶಿವಾನಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನನ್ಗೆ ಯಾವ್ದನ್ನು ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತಾ ಶಿವಾನಿ? ಯಾವ ವಿಷಯ? ಅದೇ ಶಿವಾನಿ, ಒಬ್ಬ ಮುದ್ಕಿ ನೀನು ನಾಗಿಣಿ ಅಂತ ಹೇಳಿದ್ಲು ಅಂತ ಹೇಳಿದ್ನಲ್ಲ, ಅವಳು ಮತ್ತೆ ಸಿಕ್ಕಿದ್ಲು. ಇವತ್ತು ಕೂಡ ಅದನ್ನೇ ಉಚ್ಚರಿಸಿದ್ಲು ಗೊತ್ತಾ? ನೀನು ನಿಜವಾಗ್ಲೂ ನಾಗಿಣಿನೇ ಅಂತ ಹೇಳಿದ್ಲು. ಶಿವಾನಿ, ನೀನು ನಾಗಿಣಿ ಅಲ್ಲ ಅಲ್ವಾ? ಯಾಕ್ ಮಾಯಾ ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಅನುಮಾನನಾ? ನಾನ್ ನಾಗಿಣಿ ಅಲ್ಲ. ಅಯ್ಯಯ್ಯೋ, ಅನುಮಾನ ಅಲ್ಲ, ಖಾತ್ರಿ ಮಾಡ್ಕೊಳಕ್ಕೆ ಕೇಳ್ದೆ ಅಷ್ಟೇ. ಅವ್ರು ಮತ್ತೆ ಸಿಕ್ಕಿದ್ರ? ಎಲ್ ಸಿಕ್ಕಿದ್ರು? ಮತ್ತೆ ಸಿಕ್ಕಿದ್ರೆ ನನಗೆ ಹೇಳಿ ಅಂತ ಹೇಳಿದ್ದೆ ತಾನೆ, ಯಾಕೆ ಹೇಳಿಲ್ಲ ನೀವು? ಅದು ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಶಿವಾನಿ, ಆದ್ರೆ ಅವಳು ನಿನ್ ರೂಪದಲ್ಲೇ ಬಂದಿದ್ಲು. ಅದಕ್ಕೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ? ನನ್ ರೂಪದಲ್ಲ? ಹ್ಞೂ, ನಿನ್ ಥರಾನೇ ಇದ್ಲು. ನಾನೇ ನಾಗಿಣಿ, ನನ್ನ ನಂಬು ಅಂತ ಹೇಳ್ತಾ ಇದ್ಲು. ನನಗ್ ಯಾಕೋ ಅನುಮಾನ ಬಂತು, ಅದಕ್ಕೆ ನಾನು ನಿನ್ನ ಹುಡ್ಕೊಂಡ್ ಬಂದೆ. ಆದ್ರೆ ನೀನು ಪೂಜೆಲ್ ಕೂತಿದ್ದೆ. ಆಗ ನಂಗ್ ಖಾತ್ರಿ ಆಯ್ತು, ಅದು ನೀನಲ್ಲ, ಆ ಮುದುಕಿ ಅಂತ. ನನ್ನ ರೂಪದಲ್ಲಿ ಬಂದವಳು ಯಾರು? ಅವತ್ತು ನನ್ನ ಕಾಪಾಡ್ದವಳೆ ಇವಳ. ಅವತ್ ಕಾಪಾಡ್ದವಳು ಇವತ್ ಯಾಕೆ ನನ್ನ ಸಿಕ್ಕಾಕ್ಸ್ತಾ ಇದ್ದಾಳೆ? ಏನ್ ನಡೀತಾ ಇದೆ ಇಲ್ಲಿ? ಶಿವಾನಿ, ಯಾಕೆ ಗಾಬರಿ ಆಗಿದ್ಯಾ? ಭಯ ಪಡ್ತಾ ಇದ್ಯಾ? ಓ, ವಿಷಯ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಅಂತ ಅಷ್ಟೇ. ಅಂದ್ರೆ ನೀನ್ ನಾಗಿಣಿ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗತ್ತೆ ಅಂತನಾ? ಅದೇ, ನೀನ್ ನಾಗಿಣಿ ಅಲ್ಲ ಅಂತ ಹೇಳ್ದಲ್ಲ. ಹಾ ಹೌದು, ನಾನ್ ನಾಗಿಣಿ ಅಲ್ಲ. ಮನೆಯವ್ರಿಗೆ ಗೊತ್ತಾದ್ರೇನು ಬಿಟ್ರೇನು, ಅದು ಸುಳ್ಳು ಅಲ್ವಾ? ಹಾ, ಅದು ಸುಳ್ಳೆ. ಆದ್ರೆ ಒಂದೇ ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಯಾರಿಗಾದ್ರೂ ಅದ್ ನಿಜ ಅನ್ಸುತ್ತಲ್ವಾ? ಈಗ ನಿಮ್ಗೆ ನೋಡಿ, ನನ್ ಮೇಲೆ ಅನುಮಾನ ಬಂದಿಲ್ವಾ? ಹಾಗೆ. ಓ ಹಾಗ? ನೀನ್ ಯೋಚನೆ ಮಾಡ್ಬೇಡ, ಈ ವಿಷಯನ ನನ್ ಮನೆಯವ್ರ ಹತ್ರ ಹೇಳಲ್ಲ. ಥ್ಯಾಂಕ್ ಯು ಶಿವಾನಿ, ಮೊದ್ಲು ಈ ವಿಷಯನ ಪರಿಹಾರ ಮಾಡ್ಕೊ. ಇಲ್ಲ ಅಂದ್ರೆ ಮುಂದೊಂದಿನ ಬೇರೆಯವರಿಂದ ಮನೆಯವ್ರಿಗೆ ಈ ವಿಷಯ ತಿಳಿಬಹುದು. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಿಮ್ ಮಗಳು ರೀನಾ ಮದುವೆಗೆ ಗಂಡು ಬೇಕು ಅಂತ ಹೇಳ್ತಾ ಇದ್ರಲ್ಲ ಸರ್, ನಮ್ಮ ಹತ್ರ ಒಬ್ರು ಇದಾರೆ. ಉಡೇ ದಿಗ್ವಿಜಯ್, ಮಗಳು ಮದುವೆನೂ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೇಂಡ? ಎಲ್ಲ ಗುಟ್ಟಾಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರ ಹೆಂಗೆ? ಇಲ್ಲ ಕಣೋ, ಅವತ್ತು ಒಂದು ಕ್ಲೈಂಟ್ ಪಾರ್ಟಿನಲ್ಲಿ ಸುಮ್ನೆ ಯಾರಿಗೋ ಈ ವಿಷಯ ಹೇಳಿದೆ. ಮೋಸ್ಟ್ಲಿ ಅವರೇ ಇವ್ರನ್ನ ಕಳಿಸಿರ್ಬೇಕು. ನಿಮ್ಗೆಲ್ಲ ಇರ್ಲಿ, ಯಾವಾಗ್ಲೂ ಜೊತೆಲಿರೋ ನನಗೆ ವಿಷಯ ಗೊತ್ತಿಲ್ಲ. ಅರೆ, ಬಾಬಾ ಅವ್ರ ಸಮ್ಮುಖದಲ್ಲಿ ಹೊಸ ಸಂಬಂಧ ಬಂದಿರೋದು ಅದೃಷ್ಟನೇ ಅಲ್ವಾ? ಸರ್, ಒಂದ್ ನಿಮಿಷ ಸರ್.
ಇರೋದು ಅಪ್ಪ ಅಮ್ಮ, ಒಬ್ಬ ಮಗಳು, ಒಬ್ಬ ಮಗ ಸರ್. ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್. ಹಣ ಆಚಾರ ವಿಚಾರದಲ್ಲಿ ತುಂಬಾ ದೊಡ್ಡ ಶ್ರೀಮಂತರು ಸರ್. ಅಮ್ಮ ಸುಪರ್ಣ ಸರ್, ಹೌಸ್ ವೈಫು. ಮಗಳು ವಿಶಾರಿ ಸರ್, ಇನ್ನ ಓದ್ತಾ ಇದ್ದಾಳೆ. ಮಗ ಅಜಿತ್ ಸರ್, ತುಂಬಾ ವಿದ್ಯಾವಂತ. ಅಪ್ಪನ ತರನೇ ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್. ಇದು ಸರ್ ಅವ್ರ ಓವರ್ ಆಲ್ ಫ್ಯಾಮಿಲಿ ಸರ್. ಇದು ಓಕೆ. ಗುರುವರಿಯ, ಅನಾಹುತವಾಗುತ್ತಿದೆ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ. ಇಷ್ಟು ವರ್ಷಗಳಿಂದ ನಡೆಸಿಕೊಂಡು ಬಂದಿರೋ ನಮ್ಮ ಹೋರಾಟ ಅಂತ್ಯವಾಗುವ ಸಮಯ ಬಂದಿದೆ. ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ನಾವೀಗ ಬದುಕುಳಿಯದೇ ಇದ್ದರೆ ಗರುಡ ಲೋಕದವರ ಅವನತಿಯಾಗುತ್ತದೆ. ನಮ್ಮ ಗುರಿ ಸಾಧನೆ ಆಗದೆ ನಾಗಮಣಿ ನಮ್ಮ ಕೈ ತಪ್ಪುತ್ತದೆ. ನೀನೇ ನಮ್ಮನ್ನು ಕಾಪಾಡಬೇಕು. ಆ ಶಕ್ತಿಯಿಂದ ನಮ್ಮ ಜೀವನ ನೀನೇ ಉಳಿಸ್ಬೇಕು. ಶತ್ರು ಸಂಹಾರ ಯಾಗದಲ್ಲಿ ಪ್ರಾಣ ಕಳೆದುಕೊಳ್ಳೋದು ನಮ್ಮ ನಕಲಿ ಗರುಡಗಳು. ನಮ್ಮ ಪ್ರಾಣಕ್ಕೇನೂ ಅಪಾಯವಿಲ್ಲ. ಗುರುವರಿಯ, ನಮ್ಮ ಪ್ರಾಣವನ್ನು ಉಳಿಸಿ ಗರುಡ ಲೋಕದವರನ್ನು ಕಾಪಾಡಿದೆ. ನಿನಗೆ ನಮ್ಮ ಧನ್ಯೋಸ್ಮಿ, ಧನ್ಯೋಸ್ಮಿ. ಸರ್ ತುಂಬಾ ಒಳ್ಳೆ ಕುಟುಂಬ ಸರ್. ನಿಮಗೆ ಸರಿಯಾದ ಕುಟುಂಬ ಸರ್ ಇದು. ಸರಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಒತ್ತಾಯ ಇಲ್ಲ ಸರ್, ನೀವು ಯೋಚಿಸಿ ಹೇಳಿ ಸರ್. ಅದಕ್ಕಿನ್ನೂ ಅವಸರವಿಲ್ಲ. ಆಗಬೇಕಾಗಿರೋ ಕೆಲಸ ತುಂಬಾ ಇದೆ. ತಾವಿನ್ನು ಹೊರಡಬಹುದು. ಕೆಲಸ ಮಾಡಿ, ಇದನ್ನ ನನಗೆ ಮೇಲ್ ಮಾಡಿ. ನಂದೀಶ, ತೊಳಿ. ಥ್ಯಾಂಕ್ ಯು ಸರ್. ಒಳ್ಳೆ. ಇನ್ನು ನೀವೆಲ್ಲರೂ ನಿಶ್ಚಿಂತೆಯಿಂದ ಇರಬಹುದು. ಆ ಇಚ್ಛಾಧಾರಿ ನಾಗಗಳ ಕಾಟ. ಬರ್ತೀವಿ ಕೊಂಡ. ಥ್ಯಾಂಕ್ ಯು ಬಾಬಾಜಿ. ನಮಸ್ತೆ ಬಾಬಾಜಿ. ಬಾಯ್ ಬಾಯ್ ಬಾಯ್. ದಿಗ್ವಿಜಯ, ನಿನಗೊಂದು ವಿಷಯವನ್ನು ತಿಳಿಸಬೇಕು. ಹೇಳಿ ಬಾಬಾ, ಏನ್ ವಿಷಯ? ಇಚ್ಛಾಧಾರಿ ನಾಗಗಳ ಸಂಹಾರ ಆಗಿಲ್ಲ, ತಪ್ಪಿಸ್ಕೊಂಡು ಬಿಟ್ಟು. ಏನ್ ಹೇಳ್ತಾ ಇದ್ದೀರಾ ಬಾಬಾ? ಇದು ಹೇಗೆ ಸಾಧ್ಯ? ನಾನೀ ಮೊದಲೇ ನಿಮಗೆ ಎಚ್ಚರಿಸಿದ್ದೆ. ಇಚ್ಛಾಧಾರಿ ನಾಗಗಳ ಸಮ್ಮಿಲನವಾದರೆ ಅವರನ್ನು ನಾವ್ಯಾರೂ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಎಂದು. ಈಗ ಆಗಿರೋದು ಅದೇ. ಬಾಬಾ, ಮುಂದೆ ಏನ್ ಮಾಡೋದು? ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು. ಬಾಬಾ, ನನ್ನ ಸ್ನೇಹಿತರೆಲ್ಲ ಅವ್ರು ಸತ್ತಿದ್ದಾರೆ ಅಂತಾನೆ ತಿಳ್ಕೊಂಡಿದ್ದಾರೆ. ಅವ್ರು ಇದ್ದಾಗ ಯಾಕೆ ಹೇಳಿಲ್ಲ? ಕಾರಣ ಇದೆ. ಅವರಿಗೆ ಸತ್ಯ ಗೊತ್ತಾದರೆ ಭಯದಲ್ಲೇ ಬದುಕುತ್ತಾರೆ. ಇಚ್ಛಾಧಾರಿ ನಾಗಗಳಿಗೆ ಅವರು ಕಾಣಿಸಿಕೊಳ್ಳೋದಿಲ್ಲ. ಆಗ ಆ ಆದಿಶೇಷ ಮತ್ತವನ ಪ್ರೇಯಸಿ ನಿನಗೆ ಸಿಗೋದಿಲ್ಲ. ಬಾಬಾ, ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆದಿಶೇಷ ಮತ್ತವನ ಪ್ರೇಯಸಿ ನಿನ್ನ ಸ್ನೇಹಿತರನ್ನ ಸಾಯಿಸೋದಕ್ಕೆ ಬಂದೇ ಬರ್ತಾರೆ. ಆಗ ನೀನು ಅವರನ್ನು ಸುಲಭವಾಗಿ ಸಾಯಿಸಬಹುದು. ಅಲ್ಲ, ನನ್ನ ಸ್ನೇಹಿತರ ಕತೆ? ಸ್ವಾರ್ಥದ ಪಾಠ ನಾನು ಮಾಡಬೇಕು ನಿನಗೆ? ಅಲ್ಲ, ನಮಗೂ ಇಚ್ಛಾಧಾರಿ ನಾಗಗಳಿಂದ ತೊಂದರೆ ಆಗುತ್ತಲ್ವಾ? ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ರಕ್ಷಿಸುವ ಕೆಲಸ ನಾನು ಮಾಡಿದ್ದೇನೆ. ಅದಕ್ಕೆ ಈ ಯಾಗಕ್ಕೆ ನಿಮ್ಮ ಕುಟುಂಬದವರನ್ನು ಮಾತ್ರ ಕರೆದದ್ದು. ಧನ್ಯವಾದಗಳು ಬಾಬಾ. ಯೋಚಿಸಬೇಡ. ಆದಷ್ಟು ಬೇಗ ಇಚ್ಛಾಧಾರಿ ನಾಗಗಳನ್ನು ಸಂಹರಿಸುವ ವಿಧಾನಗಳನ್ನು ಪಡೆದುಕೊಂಡು ಬರುತ್ತೇನೆ.
ನೀನು ಸಿದ್ಧನಾಗು. ಜೈ ಮಹಾಕಾಲ. ಯಜಮಾನ್ರೆ, ಈಗೇನ್ ಮಾಡೋದು? ಕಾದ್ ನೋಡೋಣ, ಅದು ಏನಾಗುತ್ತೋ ಹಾಗೆ ಬಿಡ್ಲಿ. ನಂದೀಶಾ, ಅವ್ನು ನಿನಗೆ ಫೋಟೋಸ್ ಮೇಲ್ ಮಾಡಿರ್ತಾನೆ, ಅದರದೊಂದು ಪ್ರಿಂಟ್ ತೆಗೆದು ನನ್ನ ರೂಮಲ್ಲಿ ಇಟ್ಬಿಡು. ಸರಿ ಯಜಮಾನ್ರೆ. ಪರಮೇಶ್ವರ, ನೀನು ನನ್ನ ಜೀವನನ ಏನ್ ಮಾಡಕ್ ಹೊರಟಿದ್ಯಾ? ನಾನು ಒಂದು ಕ್ಷಣ ನನ್ನ ಜೀವನ ನೆಮ್ಮದಿ ಅನ್ನೋಷ್ಟ್ರಲ್ಲಿ ಇನ್ನು ಯಾವುದೋ ಪರೀಕ್ಷೆನ ಒಡ್ಡಿರ್ತೀಯಲ್ಲ. ಯಾಕೆ ನನ್ನ ಆದಿಶೇಷನ ನಡುವೆ ಇಷ್ಟು ಅಡೆತಡೆಗಳು ಯಾಕೆ? ನಾನು ನಾಗಿಣಿ ಅಂತ ತಿಳ್ಕೊಂಡಿರೋರು ಯಾರು? ನನ್ನ ಎಲ್ಲ ಸತ್ಯಗಳನ್ನು ಮಾಯಾಗೆ ಹೇಳ್ತಿರೋರು ಯಾರು? ಅವ್ರು ನನ್ನ ಶತ್ರುನ ನನ್ನ ನಾಶ ಮಾಡೋದಕ್ಕೆ ಅಂತಾನೆ ಬಂದಿದಾರ. ನೇರವಾಗಿ ಬರ್ದೆ ಯಾಕೆ ಈ ರೀತಿ ಚುಚ್ತಾ ಇದ್ದಾರೆ? ನನಗ್ ಯಾಕಿಂತ ಕಷ್ಟಗಳನ್ನ ಕೊಡ್ತಿದ್ಯಾ? ಈ ಭಕ್ತಿ ಬೇಡವಾ ನಿನ್ಗೆ? ಮಾತಾಡು ಪರಮೇಶ್ವರ, ಮಾತಾಡು. ಶಿವಾನಿ, ವಾಸುಕಿ, ಈಗ ನೀನು ಬಂದ್ಯಾ? ನಾನು ಬೇಡ ಅಂತ ಹೇಳಿ ಕಳ್ಸಿದ್ನ ನಿನ್ನ ಶಿವ. ಯಾಕೆ ಬೇಡವಂತೆ? ನನ್ನ ಪೂಜೆ ಅವನಿಗೆ ಇಷ್ಟ ಆಗಿಲ್ವಂತ? ನನ್ನ ಭಕ್ತಿ ಕಡಿಮೆ ಆಯ್ತಂತ? ಹೇಳು, ನಿನ್ನ ಶಿವನಿಗೆ ಇನ್ನೇನ್ ಬೇಕಂತೆ? ಶಿವಾನಿ, ತಾಳ್ಮೆ ಇರಲಿ. ನಿನಗೆ ಗೊತ್ತಿಲ್ಲದೆ ಪರಮೇಶ್ವರ ನಿನಗೆ ಬಹಳ ಸಾರಿ ಸಹಾಯ ಮಾಡಿದ್ದಾನೆ. ಪವಾಡಗಳನ್ನೇ ಸೃಷ್ಟಿಸಿದ್ದಾನೆ. ಅವನ ಆಶೀರ್ವಾದದಿಂದಲೇ ನೀನಿವತ್ತು ಜೀವಂತವಾಗಿರೋದು. ಜೀವಂತವಾಗಿದ್ದೀನಿ, ಆದ್ರೆ ಪ್ರತಿ ಕ್ಷಣ ನರಳ್ತಾ ಇದ್ದೀನಿ. ಉತ್ತರಗಳು ಸಿಗದೆ ಕೊರಗ್ತಾ ಇದ್ದೀನಿ. ಯಾವ ಉತ್ತರ ಬೇಕು ನಿನಗೆ? ನನ್ನ ಶತ್ರು ಯಾರು? ನನ್ನ ರೂಪದಲ್ಲಿ ಬಂದೋಳು ಯಾರು? ಯಾಗದಲ್ಲಿ ನನ್ನನ್ನ ಕಾಪಾಡಿದವರು ಯಾರು? ಒಂದು ಪ್ರಶ್ನೆಗೆ ಉತ್ತರ ನನ್ನಲ್ಲಿದೆ. ನಿನ್ನನ್ನು ಯಾಗದಿಂದ ಕಾಪಾಡಿದ್ದು ನಾನೇ. ನೀನಾ? ಹೌದು. ನನ್ನ ಶಿವನ ಆಜ್ಞೆಯ ಮೇರೆಗೆ ನಿನ್ನನ್ನು ಕಾಪಾಡಿದ್ದೇನೆ. ಅಂದರೆ ಪರಮೇಶ್ವರ ನನ್ನ ಶಿವನ ಮೇಲೆ ಆರೋಪ ಮಾಡುವುದಕ್ಕಿಂತ ಮುಂಚೆ 100 ಸರಿ ಯೋಚಿಸಬೇಕು ಶಿವಾನಿ. ನನ್ನ ಶಿವ ಜಗದೋದ್ಧಾರಕ. ಅವನಿಂದ ಕೆಟ್ಟದ್ದು ಸಂಭವಿಸಲು ಸಾಧ್ಯವೇ ಇಲ್ಲ. ಕ್ಷಮಿಸು ವಾಸುಕಿ, ನೋವಿನಲ್ಲಿ ಇಂಥ ಮಾತುಗಳು ಬಂದವು. ಅರ್ಥವಾಗುತ್ತೆ. ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗಬೇಕೆಂದರೆ ಈ ಕೂಡಲೇ ನೀನು ಕಾರ್ಯಪ್ರವೃತ್ತಳಾಗಬೇಕು. ನಿನ್ನ ಶತ್ರುಗಳ ನಾಶ ಮಾಡಬೇಕು. ಯಾರು ನನ್ನ ಶತ್ರುಗಳು? ಹುಡುಕು. ನಿನ್ನ ಶತ್ರುಗಳು ನಿನ್ನ ಸುತ್ತಮುತ್ತಾನೇ ಇದ್ದಾರೆ. ಸುತ್ತಮುತ್ತಾನ? ಯಾರು ವಾಸುಕಿ? ಯಾರವರು? ನನಗೆ ಅಷ್ಟೇ ಗೋಚರವಾಗ್ತಾ ಇರೋದು. ನಾನಷ್ಟೇ ಹೇಳಬಲ್ಲೆ. ಉಳಿದುದು ನಿನ್ನ ಕೆಲಸ. ಹುಡುಕುತ್ತೇನೆ, ನಾನು ಹುಡುಕುತ್ತೇನೆ. ನಿನ್ನ ಶತ್ರು ಸಂಹಾರವಾದರೆ ಮಾತ್ರ ನೀನು ಆದಿಶೇಷನನ್ನು ಸೇರಲು ಸಾಧ್ಯ. ಆದರೆ ಒಂದು ಭಯ ನನಗೆ. ಹೋರಾಟದಲ್ಲಿ ನನ್ನ ಆದಿಶೇಷನಿಗೆ ಏನಾದರೂ ಆದರೆ? ಅವನಿಗೆ ಶಿವನ ಶ್ರೀರಕ್ಷೆ ಇದೆ. ಯೋಚಿಸಬೇಡ. ನೀನು ಹುಡುಕು. ಆದಷ್ಟು ಬೇಗ ಶತ್ರುವನ್ನು ಸಂಹರಿಸು. ಆಗಲೇ ನಿನಗೆ ಉಳಿಗಾಲ. ಜೀವನ ಯಾಕೋ ತುಂಬಾ ವಿಚಿತ್ರ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಕೇಳು. ಯಾಕೆ? ಇದೇನ್ ಫೋಟೋ ಮಾತಾಡ್ತದೆ? ಇಲ್ಲಿ ಬಂದ್ಬಿಟ್ಟಿದ್ಯಾ? ನೀನು ನನ್ನ ಮದುವೆ ಆಗಲ್ಲ ಅಂತಂದಿದ್ದೆ. ಈಗ ಇಬ್ರಿಗೂ ಮದುವೆ ಆಯ್ತು. ನನ್ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ಅಂತ ಇದ್ದೆ. ಈಗ ಇಬ್ರಿಗೂ ಲವ್ ಆಯ್ತು. ಶಿವಾನಿ, ನೀನ್ ಏನೇ ಹೇಳಿದ್ರು ಎಲ್ಲ ಉಲ್ಟಾನೇ ಆಗ್ತಾ ಇದೆ ಅಲ್ವಾ? ಇಬ್ರು ಒಟ್ಟಿಗೆ ಟ್ರಿಪ್ ಹೋದ್ವಿ, ಜೊತೆಗೆ ಇದ್ವಿ. ಅಲ್ಲಿಂದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೂ ಜೊತೆಗೆ ಇದ್ವಿ. ಇವತ್ತು ಇಬ್ರು ಒಟ್ಟಿಗೆ ಕೂತು ಸಂಕಲ್ಪ ಮಾಡಿ ದೇವರಿಗೆ ಪೂಜೆ ಮಾಡಿದ್ವಿ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಇವತ್ತು ನಮ್ಮಿಬ್ರು ಮದುವೆ ಆಯ್ತು ಅಂತ ಅನಿಸ್ತಾ ಇದೆ. ಮಾತಾಡ್ತಾ ಇಲ್ಲ.
ನಿನಗೂ ಹಾಗೆ ಅನಿಸ್ತಾ ಇರಬೇಕು. ಇರ್ಲಿರ್ಲಿ, ಫೀಲ್ ಇದ್ರೆ ಸಾಕು. ಇದೇ ಫೀಲಲ್ಲಿ ಇವತ್ತೇ ನಮ್ಮಿಬ್ರಿಗೂ ಮದುವೆ ಆಗಿದೆ ಅಂತ ಅನ್ಕೊಂಡು ಸಂಸಾರ ಶುರು ಮಾಡ್ಬಿಡನ್ವಾ? ತ್ರಿಶೂಲ್, ಫೀಲು ಸ್ವಲ್ಪ ಜಾಸ್ತಿ ಆಯ್ತು. ಪರವಾಗಿಲ್ಲ ಶಿವಾನಿ, ನನಗೆ ಖುಷಿನೇ. ಶಿವಾನಿ, ನೀನು ಬೇಜಾರಾಗಿದ್ದಾಗ ನಗಿಸ್ತೀನಿ, ನೀನು ಕಷ್ಟದಲ್ಲಿದ್ದಾಗ ಕಾಪಾಡ್ತೀನಿ, ಆಗಾವಾಗ ನಿನಗೆ ಕೋಪನೂ ಬರೆಸ್ತೀನಿ. ಅದನ್ನ ಸ್ವಲ್ಪ ಸೈಡಿಗೆ ಇಟ್ಬಿಡು. ಇದನ್ನೆಲ್ಲ ಒಟ್ಟಾರೆಯಾಗಿ ತಕಡಿಲ್ ಹಾಕಿ ತೂಗಿದ್ರೆ ನಾನೊಬ್ಬ ಜವಾಬ್ದಾರಿಯುತ ಗಂಡ ಅಂತ ಅನಿಸ್ಕೋತೀನಿ ಅಲ್ವಾ? ತ್ರಿಶೂಲ್, ನಾನು ಬೇರೆ ಯಾವುದೋ ತಲೆ ಬಿಸಿಲಿದ್ದೀನಿ, ದಯವಿಟ್ಟು ಸುಮ್ಮನೆ ಇದ್ಬಿಡು.